ಜನಪ್ರತಿನಿಧಿಯಾಗಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾಗಿ ನನ್ನ ಜವಾಬ್ದಾರಿ ನಿರ್ವಹಿಸಿರುವ ಸಾರ್ಥಕತೆ ತೃಪ್ತಿ ನನಗಿದೆ. ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರ ಜವಾಬ್ದಾರಿ ಅವರು ನೀಡಿದ್ದು ಅವರೆಲ್ಲರ ಒಂದು ಕಾನೂನಿನ ಹೋರಾಟದಲ್ಲಿರ್ಬೋದು ಮತ್ತು ಅನೇಕ ಅವರು ಎದುರಿಸಿದಂಥ ಸವಾಲುಗಳಲ್ಲಿ ಅವರಿಗೆ ಸಹಕಾರಿಯಾಗಿ ನಾನು ಕೆಲಸವನ್ನು ಮಾಡಿದ್ದೀನಿ. ಬಹಳಷ್ಟು ವರ್ಷಗಳಿಂದ ಕ್ಷೇತ್ರದಲ್ಲಿ ಆಗದೇ ಇದ್ದ ಅಭಿವೃದ್ಧಿ ಕಾಮಗಾರಿಗಳು ಕಾಂಗ್ರೆಸ್ ಸರ್ಕಾರದಲ್ಲಿ ನಡೆಯುತ್ತಿವೆ. ಭಾಳಷ್ಟು ವರ್ಷಗಳಿಂದ ನಡೆದೇ ಇರುವಂಥದ್ದು ಈಗ ಆಗ್ತಾ ಬರ್ತಾ ಇರೋದು ಭಾಳ ಖುಷಿಯಾಗುತ್ತೆ. ಅದು ಒಂದು ಕೆಲವು ವಿದ್ಯುತ್ ಶಕ್ತಿಯ ಯೋಜನೆಗಳಿರ್ಬೋದು, ಕುಡಿಯೋ ನೀರಿನ ಯೋಜನೆಗಳಿರ್ಬೋದು, ಮತ್ತು ನಗರ ಭಾಗ ವಿರಾಜಪೇಟೆ ಪೊನ್ನಂಪೇಟೆ ಈ ಭಾಗದ ಅಭಿವೃದ್ಧಿ ಆಗಿರ್ಬೋದು, ಕ್ರೀಡೆಗೆ ಒತ್ತು ಕೊಡುವಂಥ ಯೋಜನೆ ಇರ್ಬೋದು, ಆಸ್ಪತ್ರೆಗಳು ಮಾಡುವಂಥದ್ದಿರ್ಬೋದು, ಇದು ಎಲ್ಲವನ್ನೂ ಕೂಡ ನಾವು ಭಾಳ ರಾಜ್ಯದಲ್ಲೇ ಮಾದರಿಯಾಗುವಂಥ ರೀತಿಯಲ್ಲಿ ವಿರಾಜಪೇಟೆ ಕ್ಷೇತ್ರದಲ್ಲಿ ಕೆಲಸ ನಡೆದಿದೆ. ಅದು ಒಂದು ಖುಷಿ, ಖಂಡಿತವಾಗಿ ಒಂದು ಸಾರ್ಥಕತೆ ಸಿಗುತ್ತಲ್ಲ. ರಾಜ್ಯದ ಜನತೆ ಗುರುತಿಸುವಂತಹ ಉತ್ತಮ ಅವಕಾಶ ನನಗೆ ದೊರಕಿತ್ತು, ಅದನ್ನು ಯಶಸ್ವಿಯಾಗಿ ನಿಭಾಯಿಸಿದ್ದೇನೆ. ನಾವು ಭಾಳ ರಾಜ್ಯದಲ್ಲೇ ಮಾದರಿಯಾಗುವಂಥ ರೀತಿಯಲ್ಲಿ ವಿರಾಜಪೇಟೆ ಕ್ಷೇತ್ರದಲ್ಲಿ ಕೆಲಸ ನಡೆದಿದೆ. ನನಗೆ ಕೊಟ್ಟಂಥ ಜವಾಬ್ದಾರಿ ಏನಿದೆ ಮುಖ್ಯಮಂತ್ರಿಗಳು, ಅದನ್ನು ಸಮರ್ಥವಾಗಿ ನೆರವೇರಿಸಿದ್ದೇನೆ ಅಂತ ನನ್ನ ಅನಿಸಿಕೆ. ಅದರಿಂದ ಇವತ್ತು ರಾಜ್ಯ ಗುರುತಿಸುವಂಥ ಅವಕಾಶ ನನಗೆ ದೊರಕಿತು. ನನಗೆ ಕೊಟ್ಟ ಜವಾಬ್ದಾರಿಯನ್ನು 3 ವರ್ಷಗಳ ಕಾಲ ಸಮರ್ಥವಾಗಿ ಪೂರೈಸಿದ್ದೇನೆ. 3 ಆಯವ್ಯಯದಲ್ಲಿ ನಾವು ವಿರಾಜಪೇಟೆಯನ್ನು ಗುರುತಿಸುವಂಥ ರೀತಿಯಲ್ಲಿ ನಮ್ಮ ಆರ್ಥಿಕ ಸಚಿವರು, ಮುಖ್ಯಮಂತ್ರಿಗಳು ಅವರ ಬಡ್ಜೆಟನ್ನು ಕೊಟ್ಟು ನಮಗೆ ಹೆಚ್ಚು ಸಹಕಾರವನ್ನು ಕ್ಷೇತ್ರಕ್ಕೂ ಕೊಟ್ಟಿದ್ದಾರೆ, ಜಿಲ್ಲೆಗೂ ಕೊಟ್ಟಿದ್ದಾರೆ. ಒಂದು ಬದಲಾವಣೆ ಜನ ಕಾಣುವಂಥ ರೀತಿಯಲ್ಲಿ ಈಗಾಗಲೇ ಕೆಲಸ ಕಾರ್ಯಗಳು ಪ್ರಾರಂಭ ಆಗಿರುವಂಥದ್ದಂತೂ ನಿಜ. ಜಿಲ್ಲೆಯಲ್ಲಿ ಗ್ರಾಮೀಣ ಮತ್ತು PWD ರಸ್ತೆ ಕಾಮಗಾರಿಗಳು ಅನುಮೋದನೆಗೊಂಡಿದ್ದು ಕಾಮಗಾರಿ ಪ್ರಾರಂಭಗೊಂಡಿದೆ. ಗ್ರಾಮೀಣ ರಸ್ತೆ, PWD ರಸ್ತೆ ಎರಡೂ ಕೆಲಸಗಳಾಗಿದೆ. ಅನೇಕ ರಸ್ತೆಗಳ ಕಾಮಗಾರಿ ಪ್ರಾರಂಭ ಆಗಬೇಕಾಗಿದೆ. ಯುದ್ಧದಿಂದ ಟಾರ್ ರೇಟು, ಜಲ್ಲಿ ರೇಟು ಎಲ್ಲ ಹೆಚ್ಚಾಗಿದೆ. ಅದರಿಂದ ಸ್ವಲ್ಪ ತಡ ಆಗಿದೆ. ಕೆಲವು ದೊಡ್ಡ ರಸ್ತೆ ಯೋಜನೆಗಳು ಬರೋ ವರ್ಷಕ್ಕೆ ಈಗಾಗಲೇ ಅನುಮೋದನೆಗೊಂಡಿದೆ PWDಯಿಂದ. ಅದು ಜಾರಿಗೊಳಿಸಬೇಕು. ವನ್ಯಜೀವಿ ಮತ್ತು ಮಾನವ ಸಂಘರ್ಷ ಅತಿ ದೊಡ್ಡ ಸವಾಲು. ಆನೆಗಳನ್ನು ಛೂ ಬಿಟ್ಟು ಹಿಂದೂಗಳನ್ನು ಮಾತ್ರ ಕೊಲ್ಲಿಸಲಾಗುತ್ತದೆ ಎಂಬುದು ಬಿಜೆಪಿಯವರ ಹಾಸ್ಯಾಸ್ಪದ ಆರೋಪ. ಜನರಿಗೆ ತೊಂದರೆ ಇದೆ. ವನ್ಯಜೀವಿ ಮಾನವ ಸಂಘರ್ಷ ನಮ್ಮ ಮುಂದೆ ಇರುವಂಥ ಅತಿ ಜಟಿಲವಾದಂಥ ಮತ್ತು ದೊಡ್ಡ ಸವಾಲು. ಅದರ ಬಗ್ಗೆ ಎರಡನೇ ಮಾತಿಲ್ಲ. ಆ ಸವಾಲನ್ನ ಸ್ವೀಕಾರ ಮಾಡಿ ಅದಕ್ಕೆ ಪರಿಹಾರ ಕಂಡುಕೊಳ್ಳಲಿಕ್ಕೆ ಎಲ್ಲರೂ ಕೈ ಜೋಡಿಸಿ ಕೆಲಸ ಮಾಡಬೇಕೇ ಹೊರತು ಅದರಲ್ಲಿ ರಾಜಕಾರಣ ಮಾಡುವಂಥ ಕೆಳಮಟ್ಟಕ್ಕೆ ಇವತ್ತು ಕೊಡಗಿನಲ್ಲಿ ಭಾರತೀಯ ಜನತಾ ಪಕ್ಷ ಇಳಿದಿರುವಂಥದ್ದು ಬೇಸರದ ವಿಚಾರ. ಅದು ಆಯಿತು, ಅದನ್ನು ಪ್ರಶ್ನೆ ಮಾಡಲಿ, ಅರಣ್ಯ ಇಲಾಖೆಯನ್ನು ಪ್ರಶ್ನೆ ಮಾಡಲಿ, ನಾನು ಅವ್ರ ಜೊತೆ ಪ್ರಶ್ನೆ ಮಾಡಲಿಕ್ಕೆ ತಯಾರಾಗಿದ್ದೀನಿ. ಅದು ಬಿಟ್ಬಿಟ್ಟು ಅರಣ್ಯ ಸಚಿವರು ಅವರೆಲ್ಲ ಝೂನಲ್ಲಿರಬೇಕು, ಹಿಂದೂಗಳನ್ನು ಕೊಲ್ಲಲಿಕ್ಕೆ ಆನೆಯನ್ನು ಛೂ ಬಿಟ್ಟಿದ್ದಾರೆ, ಮುಖ್ಯಮಂತ್ರಿ ಆನೆಯನ್ನು ಛೂ ಬಿಟ್ಟಿದ್ದಾರೆ ಪೊನ್ನಣ್ಣ ಅಂತ ಹೇಳುವಂಥದ್ದು, ಇದು ಇದರಿಂದ ಸಮಸ್ಯೆನೂ ಬಗೆಹರಿಯೋದಿಲ್ಲ, ಅವ್ರಿಗೆ ರಾಜಕೀಯವಾಗಿ ಯಶಸ್ಸು ಸಿಗೋದಿಲ್ಲ, ಬೆಂಬಲನೂ ಸಿಗೋದಿಲ್ಲ. ಬಿಜೆಪಿಯವರಿಗೆ ರಾಜಕಾರಣ ಮಾಡಿ ಅಭ್ಯಾಸ ಹೊರತು ಅಭಿವೃದ್ಧಿ ಮಾಡಿ ಅಭ್ಯಾಸವಿಲ್ಲ. ಸುಳ್ಳಿಲ್ಲದ ಆರೋಪ ಮಾಡಿದರೆ ಬಿಜೆಪಿಯವರು ಈಗಿರುವ ಬೆಂಬಲವನ್ನು ಕಳೆದುಕೊಳ್ಳುತ್ತಾರೆ. 3 ವರ್ಷ ನಂತರ ಇವರೇ ಮಾಡಿರೋದು ಯೋಜನೆ ಅಂದರೆ ಯಾವ ಯೋಜನೆ ಮಾಡಿದ್ದಾರೆ ಇವರು? ಏನು ಯೋಜನೆ ಮಾಡಿದ್ದಾರೆ, ಯಾವುದು ಎಲ್ಲಿಂದ ತಂದ್ರೆ ಬಂದು ಹೇಳಬೇಕಲ್ಲ. ನಾನು 2 ಪತ್ರಿಕಾಗೋಷ್ಠಿಯನ್ನು ಬರೀ ಇದಕ್ಕೋಸ್ಕರ ಮಾಡಿ ಪೂರ್ಣವಾದ ಮಾಹಿತಿ ಜೊತೆಗೆ ದಾಖಲೆ ಜೊತೆಗೆ ಶ್ವೇತಪತ್ರದ ರೂಪದಲ್ಲಿ ಒದಗಿಸಿದ್ದೀನಿ ಮಾಧ್ಯಮಕ್ಕೆ. ಇಲ್ಲ ಇಂಥದ್ದು ಪುರಾಣ ಇದ್ದಾಗ ತಂದಿದ್ದಲ್ಲ, ಈ ಸರ್ಕಾರ ಕೊಟ್ಟಿದ್ದಲ್ಲ, ನಾವೇ ತಂದಿರೋದು ಅಂತ ಬಂದು ಹೇಳಿ ನೋಡೋಣ. ಅವರು ಏನೋ ಹೇಳ್ಕೊಂಡು ಸುತ್ತಾಡೋದ್ರಿಂದ ಏನೋ ಅವ್ರ ಮನಸ್ಸಿಗೆ ಏನಾರೇ ಶಾಂತಿ ಸಿಗ್ಬೋದೇ ಹೊರತು ಜನ ಇದಕ್ಕೆಲ್ಲ ಜನ ಮರಳಾಗೋದಿಲ್ಲ. ಸೊ ಅದರಿಂದ ಅವ್ರಿಗೆ ಪ್ರಯೋಜನವೇ ಇಲ್ಲ. ಇದು ಅವ್ರು ಎಷ್ಟು ಇಂಥದ್ದು ಮಾಡ್ತಾರೆ ಅಷ್ಟೇ ಜನ ನನಗೆ ಬೆಂಬಲ ಜಾಸ್ತಿ ಆಗ್ತದೆ ಹೊರತು ಅವ್ರಿಗೆ ಇದರಿಂದ ಪ್ರಯೋಜನ ಇಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಅವರು ಇರೋ ಪರಿಸ್ಥಿತಿಯನ್ನು ಕಳ್ಕೊಳ್ತಾರೆ. ಅಭಿವೃದ್ಧಿ ಕಾರ್ಯಗಳು ಎಷ್ಟು ತೃಪ್ತಿಕರವಾಗಿದೆಯೋ ಅಷ್ಟೇ ನಿರೀಕ್ಷೆ ಕೂಡ ಹೆಚ್ಚಾಗಿದೆ. 2 ವರ್ಷಗಳಲ್ಲಿ ಕೈಗೊಂಡ ಕಾಮಗಾರಿಗಳು ಪೂರ್ಣಗೊಳ್ಳಲಿವೆ. ರಾಜಕೀಯದ ಕನ್ನಡಿಯನ್ನು ಬಿಚ್ಚಿ ನೋಡ್ತಾರೆ. ಅವರೆಲ್ಲರಿಗೂ ಕೂಡ ನಾನು ಅಭಿವೃದ್ಧಿ ಕೆಲಸ ಮಾಡಿದ್ದೇನೆ ಅಂತ ಹೇಳೋದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ಅವರಿಗೆಲ್ಲರೂ ಕೂಡ ತೃಪ್ತಿಕರವಾಗಿದೆ. ಅದ್ರ ಜೊತೆಗೆ ನಿರೀಕ್ಷೆ ಹೆಚ್ಚಾಗಿದೆ. ಸೊ ಅದರಿಂದ ಯಾವುದು ರಸ್ತೆಗಳೇ ಇರಲಿಲ್ವೋ, ಯಾವ ಬ್ರಿಡ್ಜ್ಗಳೇ ಇರಲಿಲ್ವೋ, ಯಾವುದು ಅನೇಕ ದಶಕಗಳಿಂದ ಇರಲಿಲ್ವೋ ಅದೆಲ್ಲ ಕೂಡ ಈಗ ಬಂದು ಕೇಳ್ತಾ ಇದ್ದಾರೆ ಜನ. ಕೇಳಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ನಿರೀಕ್ಷೆ ಹೆಚ್ಚಾಗ್ತದೆ. ನಿರೀಕ್ಷೆಗೆ ತಕ್ಕಂತೆ ನಾವು ಒಂದೊಂದು ಸತಿ ಕೆಲಸ ಮಾಡಲಿಕ್ಕೆ ಆಗದೆ ಇದ್ದಾಗ ಅವ್ರಿಗೆ ಬೇಸರ ಕೂಡ ಆಗುತ್ತೆ. ಓವರಾಲ್ ಪಿಕ್ಚರ್ನ ನೀವು ನೋಡಿದಾಗ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಆಗಿರುವಂಥ ಕೆಲಸ ಕಾಮಗಾರಿಗಳು ಯಾವತ್ತೂ ಆಗಿಲ್ಲ ಅಂತ ಹೇಳುವಂಥದ್ದು ಜನರ ಮನಸ್ಸಿನಲ್ಲಿದೆ,
ಜನರ ಭಾವನೆ ಕೂಡ ಆಗಿದೆ ಅದು. ಕೊಡಗು ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರೇ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು 3 ವರ್ಷ ಆಗಿದೆ. ಹಾಗೆ ನಮ್ಮ ಕೊಡಗಿನ 2 ಜನ ಜನಪ್ರಿಯ ಶಾಸಕರು ಕೂಡ ಶಾಸಕರಾಗಿ 3 ವರ್ಷ ಯಶಸ್ವಿಯಾಗಿ 3 ವರ್ಷವನ್ನು ಪೂರೈಸಿದ್ದಾರೆ. ಈ ಶುಭ ಸಂದರ್ಭದಲ್ಲಿ ನಾವಿವತ್ತು ಬಹುಶಃ ಹೊರಗಡೆ ನೋಡಿದಂಥ ಸಂದರ್ಭದಲ್ಲಿ ಬಹಳಷ್ಟು ಜನ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಜನರ ನಡುವೆ ಅವ್ರನ್ನ ಮಾತಾಡಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ವಾಹನದಲ್ಲೇ ಹೋಗ್ತಾ ನಾನು ನಮ್ಮ ವಿರಾಜಪೇಟೆ ಕ್ಷೇತ್ರದ ಶಾಸಕರು ಆದಂಥ ಶ್ರೀಯುತ ಎಸ್ ಪನ್ನಣ್ಣನವರ ಜೊತೆಗಿದ್ದೀನಿ. ಮೊದಲಿಗೆ ಅವರಿಗೆ ಸರ್, 3 ವರ್ಷಗಳ ಒಂದು ಪೂರೈಕೆಗೆ ಯಶಸ್ವಿಯಾಗಿ ಪೂರೈಸಿದ್ದೀರಾ ಸರ್ಕಾರ ಮತ್ತು ನೀವು ಕೂಡ. ಹಾಗಾಗಿ ನಿಮಗೆ ನಮ್ಮ ಕೊಡಗು ಚಾನೆಲ್ ಬಳಗದ ವತಿಯಿಂದ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಶುಭಾಶಯಗಳು. ಧನ್ಯವಾದಗಳು. 3 ವರ್ಷ ಪೂರೈಸಿದ್ರಿ ಸರ್. ಈಗ ಸರ್ಕಾರ 3 ವರ್ಷ ಆಯಿತು, ತಾವು ಕೂಡ ಶಾಸಕರಾಗಿ 3 ವರ್ಷ ಆಯಿತು. ಕೊಡಗಿನ ಜನತೆ ಒಂದು ರೀತಿ ಬದಲಾವಣೆ ಬಯಸ್ತಾ ಇದ್ರು, ಆ ಬದಲಾವಣೆ ಆಯಿತು. 3 ವರ್ಷದಲ್ಲಿ ಒಂದು ರೀತಿಯಲ್ಲಿ ತಾವು ಒಂದು ಫೈರ್ ಬ್ರ್ಯಾಂಡ್ ಆಗಿದ್ದೀರಾ, ಆ ಬಗ್ಗೆ ಏನಂತೀರಿ ಸರ್? ಜನ ಬಯಸಿದಂಥ ಬದಲಾವಣೆ ಬರೀ ಒಂದು ಚುನಾಯಿತ ಪ್ರತಿನಿಧಿಯಲ್ಲ, ಇಲ್ಲಿಯ ರಾಜಕಾರಣ, ಇಲ್ಲಿಯ ಜನ ವಲಯದಲ್ಲಿ ಒಂದು ರೀತಿಯಾದಂಥ ನಡವಳಿಕೆ, ಇದೆಲ್ಲವನ್ನು ಕೂಡ ಜನ ಬದಲಾವಣೆ ಬಯಸಿದರು. ಆ ಬದಲಾವಣೆಗೆ ಪೂರಕವಾಗಿ ಚುನಾವಣೆಯ ಫಲಿತಾಂಶ ಕೂಡ ಬಂತು. ಚುನಾವಣೆಯ ಫಲಿತಾಂಶ ಬಂದ ನಂತರ ನಾನು ಮತ್ತು ನಾವು ಇವತ್ತು ಮಾಡ್ಕೊಂಬಂದಿರುವಂಥ ಅನೇಕ ಅಭಿವೃದ್ಧಿ ಕೆಲಸ ಮತ್ತು ಜನವಲಯದಲ್ಲಿ ಜನಸೇವೆ ಏನಿದೆ ಅದು ಕೂಡ ಅದಕ್ಕೆ ಪೂರಕವಾಗಿ ಇದೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಇವತ್ತು ರಾಜ್ಯ ಮಟ್ಟದಲ್ಲಿ ಒಂದು ಸರ್ಕಾರ ನಡೆಸಬೇಕಾದಾಗ ಅದು ಅನೇಕ ಸವಾಲುಗಳನ್ನು ಎದುರಿಸ್ತದೆ. ಸಹಜವಾಗಿ ಯಾವುದೇ ಸರ್ಕಾರ ಇರ್ಬೋದು. ಕೇಂದ್ರದಲ್ಲಿ ನಮ್ಮ ವಿರೋಧ ಪಕ್ಷ ಇವತ್ತು ಅಧಿಕಾರವನ್ನು ನಡೆಸ್ತಾ ಇದೆ. ಭಾಳ ಹೆಚ್ಚು ಪ್ರಾಬಲ್ಯವನ್ನು ಹೊಂದಿರುವಂಥ ಸರ್ಕಾರ ಇದ್ದ ಸಂದರ್ಭದಲ್ಲಿ ಇನ್ನಷ್ಟು ಹೆಚ್ಚು ಸವಾಲುಗಳನ್ನು ಎದುರಿಸುವಂಥದ್ದು ಸಹಜ. ಸೊ ಈ ಸವಾಲುಗಳು ನಾವು ಕಳೆದ 3 ವರ್ಷಗಳಲ್ಲಿ ಮುಖ್ಯಮಂತ್ರಿಗಳಾಗಿರ್ಬೋದು, ಸರ್ಕಾರ ಆಗಿರ್ಬೋದು, ಸರ್ಕಾರದಲ್ಲಿರುವಂಥ ಅನೇಕ ಸಚಿವರಿರ್ಬೋದು, ಸರ್ಕಾರನ ಬೆಂಬಲಿಸ್ತಾ ಇರುವಂಥ ಅನೇಕ ಶಾಸಕರಿರ್ಬೋದು, ಅದೆಲ್ಲದರಲ್ಲೂ ಕೂಡ ನಾನು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರ ಜವಾಬ್ದಾರಿ ಅವರು ನೀಡಿದ್ದು ಅವರೆಲ್ಲರ ಒಂದು ಕಾನೂನಿನ ಹೋರಾಟದಲ್ಲಿರ್ಬೋದು, ಮತ್ತು ಅನೇಕ ಅವರು ಎದುರಿಸಿದಂಥ ಸವಾಲುಗಳಲ್ಲಿ ಅವರಿಗೆ ಸಹಕಾರಿಯಾಗಿ ನಾನು ಕೆಲಸವನ್ನು ಮಾಡಿದ್ದೀನಿ. ನಾನು ಕೊಟ್ಟಂಥ ಜವಾಬ್ದಾರಿ ಏನಿದೆ ಮುಖ್ಯಮಂತ್ರಿಗಳು, ಅದನ್ನು ಸಮರ್ಥವಾಗಿ ನೆರವೇರಿಸಿದ್ದೇನೆ ಅಂತ ನನ್ನ ಅನಿಸಿಕೆ. ಅದರಿಂದ ಇವತ್ತು ರಾಜ್ಯ ಗುರುತಿಸುವಂಥ ಅವಕಾಶ ನನಗೆ ದೊರಕಿತು. ಅದು ಆ ಅವಕಾಶವನ್ನು ಬಳಸ್ಕೊಂಡು ಇವತ್ತು ರೀತಿಯಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಸರ್, ಈಗ 3 ವರ್ಷ ಆಯಿತು, 3 ವರ್ಷ ಯಶಸ್ವಿಯಾಗಿ ಪೂರೈಸಿದ್ರು ಕೂಡ ತಾವು. 3 ವರ್ಷದಲ್ಲಿ ಕೊಡಗು ಜಿಲ್ಲೆಗೆ, ಅದರಲ್ಲೂ ವಿರಾಜಪೇಟೆ ಕ್ಷೇತ್ರ ಮತ್ತು ಕೊಡಗು ಜಿಲ್ಲೆ ಸೇರಿದಂಗೆ ಏನು ಅಭಿವೃದ್ಧಿಯ ಕನಸು ಕಂಡಿದ್ರು ತಾವು ಶಾಸಕರಾಗಿ ಆಯ್ಕೆ ಆಗುವಾಗ ಆ ಕೆಲಸ ಪೂರೈಕೆಗೊಂಡಿದೆ ಸರ್ 3 ವರ್ಷದಲ್ಲಿ? ನೋಡಿ, ಅನೇಕ ಕೆಲಸಗಳು ಭಾಳಷ್ಟು ವರ್ಷಗಳಿಂದ ನಡೀದೇ ಇರುವಂಥದ್ದು ಈಗ ಆಗ್ತಾ ಬರ್ತಾ ಇರೋದು ಭಾಳ ಖುಷಿಯಾಗುತ್ತೆ. ಅದು ಒಂದು ಕೆಲವು ವಿದ್ಯುತ್ ಶಕ್ತಿಯ ಯೋಜನೆಗಳಿರ್ಬೋದು, ಕುಡಿಯೋ ನೀರಿನ ಯೋಜನೆಗಳಿರ್ಬೋದು, ಮತ್ತು ನಗರ ಭಾಗ ವಿರಾಜಪೇಟೆ, ಪೊನ್ನಂಪೇಟೆ ಈ ಭಾಗದ ಅಭಿವೃದ್ಧಿ ಆಗಿರ್ಬೋದು, ಮತ್ತು ಕ್ರೀಡೆಗೆ ಒತ್ತು ಕೊಡುವಂಥ ಯೋಜನೆ ಇರ್ಬೋದು, ಆಸ್ಪತ್ರೆಗಳು ಮಾಡುವಂಥದ್ದಿರ್ಬೋದು, ಇದು ಎಲ್ಲವನ್ನೂ ಕೂಡ ನಾವು ಭಾಳ ರಾಜ್ಯದಲ್ಲೇ ಮಾದರಿಯಾಗುವಂಥ ರೀತಿಯಲ್ಲಿ ವಿರಾಜಪೇಟೆ ಕ್ಷೇತ್ರದಲ್ಲಿ ಕೆಲಸ ನಡೆದಿದೆ. ಅದು ಒಂದು ಖುಷಿ, ಖಂಡಿತವಾಗಿ ಒಂದು ಸಾರ್ಥಕತೆ ಸಿಗುತ್ತಲ್ಲ. ಆದರೆ ರಾಜಕಾರಣದಲ್ಲಿ ಮತ್ತು ಆಡಳಿತದಲ್ಲಿ ಅವಧಿ 3 ವರ್ಷದ ಅವಧಿ ಭಾಳ ಸಣ್ಣದು. ಅದು 3 ವರ್ಷದಲ್ಲಿ ನಾವು ಯಾವ ರೀತಿಯಾಗಿ ಇದೆಲ್ಲ ಪ್ರಕ್ರಿಯೆಗಳು ನಡೀತದೆ ಇದೆಲ್ಲ ಗೊತ್ತಾಗಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿ ಮತ್ತು ಸರ್ಕಾರ ಯೋಜನೆಗಳನ್ನು ಪ್ರಾರಂಭ ಮಾಡೋಷ್ಟರಲ್ಲಿ ಸಮಯ ಆಗಿರ್ತದೆ. ಆದರೂ ಕೂಡ 2 ಆಯವ್ಯಯದಲ್ಲಿ 3 ಆಯವ್ಯಯದಲ್ಲಿ ನಾವು ವಿರಾಜಪೇಟೆಯನ್ನು ಗುರುತಿಸುವಂಥ ರೀತಿಯಲ್ಲಿ ನಮ್ಮ ಆರ್ಥಿಕ ಸಚಿವರು, ಮುಖ್ಯಮಂತ್ರಿಗಳು ಅವರ ಬಡ್ಜೆಟನ್ನು ಕೊಟ್ಟು ನಮಗೆ ಸಹಕಾರವನ್ನು ನೀಡಿದ್ದಾರೆ. ಅದಕ್ಕೆ ಅವರಿಗೆ ಧನ್ಯವಾದಗಳು. ಅದರಿಂದ ಅಭಿವೃದ್ಧಿ ಕೆಲಸಗಳು ಕೂಡ ಮಾಡಲಿಕ್ಕೆ ಸಹಾಯ ಆಯಿತು. ಮತ್ತು ಅನೇಕ ಸಚಿವರು, ಉಪಮುಖ್ಯಮಂತ್ರಿಗಳಿರ್ಬೋದು, ಇಂಧನ ಸಚಿವರಿರ್ಬೋದು, ನಮ್ಮ ನಗರಾಭಿವೃದ್ಧಿ ಸಚಿವರಿರ್ಬೋದು, ಪಂಚಾಯತ್ ರಾಜ್ ಸಚಿವರಿರ್ಬೋದು, ಮತ್ತು ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಸಚಿವರಿರ್ಬೋದು, ಹೀಗೆ ಅನೇಕ ಸಚಿವರು, ಸಾಮಾಜಿಕ ಕಲ್ಯಾಣ ಸಚಿವರಿರ್ಬೋದು, ಮತ್ತು ಬುಡಕಟ್ಟು ಅದು ಮುಖ್ಯಮಂತ್ರಿಗಳ ಹತ್ರ ಇದೆ, ಕ್ರೀಡೆ, ಎಲ್ಲರೂ ಕೂಡ ನಮಗೆ ಹೆಚ್ಚು ಸಹಕಾರವನ್ನು ಕ್ಷೇತ್ರಕ್ಕೂ ಕೊಟ್ಟಿದ್ದಾರೆ, ಜಿಲ್ಲೆಗೂ ಕೊಟ್ಟಿದ್ದಾರೆ.
ಒಂದು ಬದಲಾವಣೆ ಜನ ಕಾಣುವಂಥ ರೀತಿಯಲ್ಲಿ ಈಗಾಗಲೇ ಕೆಲಸ ಕಾರ್ಯಗಳು ಪ್ರಾರಂಭ ಆಗಿರುವಂಥದ್ದಂತೂ ನಿಜ. ಇನ್ನು 2 ವರ್ಷಗಳ ಕಾಲ ಉಳಿದಿದೆ ಸರ್. ಇನ್ನು 2 ವರ್ಷಗಳಲ್ಲಿ ತಮ್ಮ ಏನು ಮಹತ್ವಾಕಾಂಕ್ಷಿ ಯೋಜನೆಗಳು ಏನಿದೆ ಸರ್ ಕ್ಷೇತ್ರಕ್ಕೆ ಅಥವಾ ಜಿಲ್ಲೆಗೆ? ನೋಡಿ, ರಸ್ತೆಗಳದ್ದು ಸಮಸ್ಯೆ ಇದ್ದಿದ್ದೇ ಇದೆ. ಅದು ಈಗ ಈ ರಸ್ತೆ ಅನೇಕ ಭಾಗದಲ್ಲಿ ವರ್ಷಾಂಗಟ್ಲೆಯಿಂದ ಆಗದೇ ಇರುವಂಥ ರಸ್ತೆಗಳು ಜನ ಕೇಳ್ತಾರೆ ಇವತ್ತು. ಅದಕ್ಕೆ ಅದೆಲ್ಲವನ್ನು ಪೂರೈಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೂ ಎಷ್ಟಾಗುತ್ತೆ ಅಷ್ಟು ಹೆಚ್ಚು ಹಣವನ್ನು ತಂದು ಗ್ರಾಮೀಣ ರಸ್ತೆ, PWD ರಸ್ತೆ 2 ಕೆಲಸಗಳಾಗಿದೆ. ಅನೇಕ ರಸ್ತೆಗಳ ಕಾಮಗಾರಿ ಪ್ರಾರಂಭ ಆಗಬೇಕಾಗಿದೆ. ಯುದ್ಧದಿಂದ ಟಾರ್ ರೇಟು, ಜಲ್ಲಿ ರೇಟು ಎಲ್ಲ ಹೆಚ್ಚಾಗಿದೆ. ಅದರಿಂದ ಸ್ವಲ್ಪ ತಡ ಆಗಿದೆ. ಅದು ಬಿಟ್ಟರೆ ಕೆಲವು ದೊಡ್ಡ ರಸ್ತೆ ಯೋಜನೆಗಳು ಬರೋ ವರ್ಷಕ್ಕೆ ಈಗಾಗಲೇ ಅನುಮೋದನೆಗೊಂಡಿದೆ PWDಯಿಂದ. ಅದು ಜಾರಿಗೊಳಿಸಬೇಕು. ಜಾರಿಗೊಳಿಸಿರುವಂಥ ಈಗ ಗೋಣಿಕೊಪ್ಪಲ್ ಬಸ್ ನಿಲ್ದಾಣ ಇರ್ಬೋದು, ಪೊನ್ನಂಪೇಟೆನಲ್ಲಿ ಒಂದು ಬಸ್ ನಿಲ್ದಾಣ ಮಾಡ್ತಾಯಿದ್ದೀನಿ. ಮತ್ತು ನಮ್ಮ ವಿರಾಜಪೇಟೆ ಮೇಲ್ದರ್ಜೆಗೊಂಡಂಥ ಜಿಲ್ಲಾ ಮಟ್ಟಕ್ಕೆ ಮೇಲ್ದರ್ಜೆಗೊಂಡಂಥ ಆಸ್ಪತ್ರೆ ಕಾಮಗಾರಿ ಇರ್ಬೋದು, ಉದಿಕೇರಿಯಲ್ಲಿ ನಮ್ಮ ಸಮುದಾಯ ಆರೋಗ್ಯ ಕೇಂದ್ರ ಇರ್ಬೋದು, ಗೋಣಿಕೊಪ್ಪಲ್ ಆಸ್ಪತ್ರೆ ಇರ್ಬೋದು, ಮತ್ತು ನಮ್ಮ ಕ್ರೀಡಾ ಯೋಜನೆ ಏನಿದೆ, ಕ್ರೀಡಾ ತರಬೇತಿ ಕೇಂದ್ರ ಏನು ಮಾಡ್ತಾಯಿದ್ದೀನಿ, ಮತ್ತು ಪೊನ್ನಂಪೇಟೆನಲ್ಲಿರುವಂಥ ಟರ್ಫ್ ಇರ್ಬೋದು, ಮತ್ತು ಕೆಲವು ಶಾಲೆಗಳು ನಾವು ಮೊರಾರ್ಜಿ ಶಾಲೆ ತಂದಿರುವಂಥದ್ದು, ಇದೆಲ್ಲನೂ ಕೂಡ ಪೂರ್ಣಗೊಳಿಸೋದ್ರ ಕಡೆ ಆದ್ಯತೆಯನ್ನು ಕೊಡಬೇಕು ಅಂತ ನಾನು ತಿಳ್ಕೊಂಡಿದ್ದೀನಿ. ಮತ್ತು ಹೊಸ ರಸ್ತೆಗಳು ಬರೋ ವರ್ಷ ಮತ್ತು ಮುಂದಿನ ವರ್ಷಕ್ಕೆ ಖಂಡಿತವಾಗಿ ಬಂದೇ ಬರ್ತದೆ. ಅದನ್ನು ಕೂಡ ಪೂರೈಸುವಂಥದ್ದು ಕೆಲಸನ ಮಾಡಬೇಕು ಅಂತೇಳಿ ನನ್ನ ಚಿಂತನೆ. ಅದು ಖಂಡಿತವಾಗಿ ಆಗುತ್ತೆ. ಬಹುಶಃ ಹಿಂದೆಂದು ಕಾಣದಂಥ ಒಂದು ರೀತಿಯ ಹೆಚ್ಚಿನ ಅನುದಾನ ಈ ಬಾರಿ ಬಂದಿದೆ ಅಂತ ಹೇಳ್ಬೋದು ಕೊಡಗಿಗೆ. ಆದರೆ ಒಂದು ರೀತಿಯಲ್ಲಿ ಮುಖ್ಯವಾಗಿ ದಕ್ಷಿಣ ಕೊಡಗಿನಲ್ಲಿರುವಂಥದ್ದು ವನ್ಯಜೀವಿ ಮತ್ತು ಮಾನವ ಸಂಘರ್ಷ. ಅದಕ್ಕೆ ಸಂಬಂಧಪಟ್ಟಂಗೆ ವಿರೋಧ ಪಕ್ಷರು ಇತ್ತೀಚೆಗೆ ಒಂದು ಸಲ ಪ್ರತಿಭಟನೆಯನ್ನು ಮಾಡ್ತಾರೆ ಕೂಡ. ಇದಕ್ಕೆ ಒಂದು ರೀತಿಯಲ್ಲಿ ತಾತ್ಕಾಲಿಕ ಏನಾದರೂ ಸೊಲ್ಯೂಷನ್ ಮಾಡ್ಬೋದು ಸರ್, ಆದರೆ ಪರ್ಮನೆಂಟಾಗಿ ಸೊಲ್ಯೂಷನ್ ಮಾಡಲಿಕ್ಕೆ ಸಾಧ್ಯತೆ ಇದೆಯಾ? ಮಾನವ ವನ್ಯಜೀವಿ ಸಂಘರ್ಷ ಅದು ಹೆಚ್ಚಾಗಿ ಆನೆ, ಒಂದು ಸ್ವಲ್ಪ ಮಟ್ಟಕ್ಕೆ ಹುಲಿ, ಇದು ಹೊಸದಲ್ಲ. ಇದೇನು ಕಳೆದ 3 ವರ್ಷದಿಂದ ಪ್ರಾರಂಭ ಆಗಿರುವಂಥದ್ದಲ್ಲ. 2020-21ರಲ್ಲಿ ಹುಲಿ ಹಿಡಿಯೋವರೆಗೂ ಸತ್ಯಾಗ್ರಹ ಕೂತಿದ್ರು ಜನ ಉದಿಕೇರಿ, ನನ್ನ ಊರಿನಲ್ಲೇ. ಆಗ ಕೂಡ ಜನಪ್ರತಿನಿಧಿಗಳು ಇಲ್ಲಿದ್ದರು. ಮತ್ತು ಇದಕ್ಕೆ ವೈಜ್ಞಾನಿಕವಾಗಿ ಮುನ್ನಾಲೋಚನೆ ಇಟ್ಟು ಕ್ರಮ ಜರುಗಲಿಲ್ಲ. ಒತ್ತಡ ಇವತ್ತು ಅರಣ್ಯ ಪ್ರದೇಶದ ಮೇಲೆ ಇರ್ಬೋದು, ಒತ್ತುವರಿಯಿಂದ, ಮತ್ತು ಅರಣ್ಯ ವನ್ಯಜೀವಿಗಳ ಮೇಲೆ ಆಹಾರದ ಕೊರತೆಯಿಂದ ಇರುವಂಥ ಒತ್ತಡಗಳಿಂದ ಅದು ಹೊರ ಬರ್ತಾ ಇದೆ. ಹೊರ ಬಂದು ಇಲ್ಲಿ ನಮ್ಮ ಗದ್ದೆಗಳಲ್ಲಿ ಮತ್ತು ತೋಟಗಳಲ್ಲಿ ಒಳ್ಳೆಯ ಸುಖವಾದಂಥ ವಾತಾವರಣ ಇರೋದ್ರಿಂದ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೆ ತಡೆಗಟ್ಟಲಿಕ್ಕೆ ಈ ಅನೇಕ ಕ್ರಮವನ್ನು ಜರುಗಿಸಿದ್ದೀವಿ. ಅದೀಗ ಯಾವುದೇ ಒಂದು ಸಂದರ್ಭ ಬಂದಾಗ ಅದನ್ನು ಬಿಡುಗಡೆ ಮಾಡ್ತೀನಿ. 8-10 ಪೇಜ್ ಹೋಗ್ತದೆ ಅದು ಏನೆಲ್ಲ ಕ್ರಮ ಜರುಗಿಸಿದೆ ಅಂತ. ಸೊ ಈಗ ಮುಖ್ಯವಾಗಿ ತಂತಿ, ಸೋಲಾರ್ ತಂತಿ ಮತ್ತು ಎಲಿಫೆಂಟನ್ನು ಟ್ರೆಂಚಸ್ಸು ಮತ್ತು ತಡೆ ಕಟ್ಟಲಿಕ್ಕೆ ರೈಲ್ವೆ ಬ್ಯಾರಿಕೇಡು, ತಡೆಗಳು ಇಂಥದ್ದನ್ನು ಮಾಡ್ತಾಯಿದ್ದೀವಿ. ಮತ್ತು ಒಂದು ಬಾರಿ ಅಂತೂ ಅನೇಕ ಆನೆಗಳನ್ನು ಇಲ್ಲಿರುವಂಥದ್ದನ್ನು ಮತ್ತೆ ಕಾಡಿಗಟ್ಟುವಂಥ ಕೆಲಸವನ್ನು ಮಾಡಿದ್ವಿ. ಆನೆಗಳನ್ನು ಹಿಡಿಯುವಂಥದ್ದು ಮಾಡಿದ್ವಿ, ಹುಲಿಯನ್ನು ಹಿಡಿಯುವಂಥದ್ದು ಮಾಡಿದ್ವಿ. ಯಾವತ್ತೂ ಆಗಲಿಲ್ಲ. ನಾನೇನೋ ಅದನ್ನು ಮತ್ತೆ ಮೊದಲೇನಾಗಿತ್ತು ಇವಾಗ ಏನಾಗಿತ್ತು ಅಂತ ಹೇಳುವಂಥದ್ದು ಜನ ತೀರ್ಮಾನ ಮಾಡಲಿ. ಆದರೆ ಆಗಿರುವಂಥ ಕೆಲಸವನ್ನು ಗುರುತಿಸ್ಬೇಕಲ್ಲ. ಈಗ ಆನೆಗಳು ಪ್ರತಿ ಸಂದರ್ಭದಲ್ಲಿ 2-3 ಆನೆಗಳನ್ನ ನಾವು ಹಿಡಿದು ಒಂದು ರೇಡಿಯೋ ಕಾಲರ್ ಮಾಡೋದು, ಅಥವಾ ಕ್ಯಾಂಪ್ಗೆ ಹಾಕೋದು, ಅಥವಾ ಬೇರೆ ಕಡೆ ತೊಗೊಂಡೋಗ್ಬಿಡೋದು, ಇದೆಲ್ಲವನ್ನು ಕೂಡ ಮಾಡಿದ್ವಿ. ಆದರೆ ಈ ಸಂಘರ್ಷಕ್ಕೆ ಕೆಲವು ಅರಿವಿಕೆಗಳನ್ನು ಮೂಡಿಸ್ಕೊಂಡು ಮಟ್ಟದವರೆಗೂ ತಡೆಗಟ್ಬೋದೇ ಹೊರತು ಪೂರ್ಣವಾಗಿ ಇದು ನಾವು ಗಡಿ ಭಾಗದಲ್ಲಿರೋರಿಗೆ ಪೂರ್ಣವಾದಂಥ ವಿರಾಮ ಅಂತೂ ಇಲ್ಲ. ಅದರಿಂದ ಅದನ್ನು ಅರ್ಥ ಮಾಡ್ಕೊಬೇಕು. ಮತ್ತು ಈಗ ಈ ಆನೆಗಳು, ವನ್ಯಜೀವಿಗಳು ಬರ್ತದೆ ಅಂತ ಹೇಳಿದ್ರೆ ಎಲ್ಲ ಕಡೆ ಇದೆ. ಈಗ ತೆಲಂಗಾಣ, ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ ಮತ್ತು ಛತ್ತೀಸ್ಗಢ ಇಲ್ಲೆಲ್ಲ ಇದೆ. ಇಲ್ಲೆಲ್ಲ ಆಸಾಮ್ನಲ್ಲಿ 2ರಷ್ಟು ಜನ ಸತ್ತಿದ್ದಾರೆ. ಅಲ್ಲಿ ಇವ್ರದ್ದೇ BJP ಸರ್ಕಾರ ಇದೆ. ಸೊ ಅದಕ್ಕೆ ಇದರಲ್ಲಿ ನಾನು ಪೂರ್ಣವಾಗಿ ಇದಕ್ಕೆಲ್ಲ ಪರಿಹಾರ ಸಿಕ್ಬಿಟ್ಟಿದೆ, ಅವರು ಜನ ತೊಂದರೆ ಇಲ್ಲ ಅಂತ ನಾನು ಹೇಳೋಕ್ಕೆ ಹೋಗೋದಿಲ್ಲ. ಜನರಿಗೆ ತೊಂದರೆ ಇದೆ. ವನ್ಯಜೀವಿ ಮಾನವ ಸಂಘರ್ಷ ನಮ್ಮ ಮುಂದೆ ಇರುವಂಥ ಅತಿ ಜಟಿಲವಾದಂಥ ಮತ್ತು ದೊಡ್ಡ ಸವಾಲು ಇದು. ಅದರ ಬಗ್ಗೆ ಎರಡನೇ ಮಾತಿಲ್ಲ. ಆ ಸವಾಲನ್ನ ಸ್ವೀಕಾರ ಮಾಡಿ ಅದಕ್ಕೆ ಪರಿಹಾರ ಕಂಡುಕೊಳ್ಳಲಿಕ್ಕೆ ಎಲ್ಲರೂ ಕೈ ಜೋಡಿಸಿ ಕೆಲಸ ಮಾಡಬೇಕೇ ಹೊರತು ಅದರಲ್ಲಿ ರಾಜಕಾರಣ ಮಾಡುವಂಥ
ಕೆಳಮಟ್ಟಕ್ಕೆ ಇವತ್ತು ಕೊಡಗಿನಲ್ಲಿ ಭಾರತೀಯ ಜನತಾ ಪಕ್ಷ ಇಳಿದಿರುವಂಥದ್ದು ಬೇಸರದ ವಿಚಾರ ಅದು. ಆಮೇಲೆ ಅವರು ಪ್ರತಿಭಟನೆ ರೀತಿ ಅದು ನೋಡಿದಾಗ ಏನು ಈ ಮಟ್ಟಕ್ಕೆ ಒಂದು ನಗೆಪಾಟ್ಲಾಯಿತು, ಮತ್ತು ಈ ಮಟ್ಟಕ್ಕೆ ಈ ಕೆಳಮಟ್ಟಕ್ಕೆ ಅವರ ಬುದ್ಧಿಶಕ್ತಿ ಇಳಿದ್ಬಿಡ್ತಲ್ಲ ಅಂತ ಹೇಳುವಂಥದ್ದು ಜನ ಮಾತಾಡೋಂಗೆ ಆಗೋಯಿತು. ಪ್ರತಿಭಟನೆ ಸ್ವಾಗತ. ನಾನು ಜನ ಆಯ್ಕೆ ಆಗಿದ ತಕ್ಷಣ ಎಲ್ಲವೂ ನಾವು ಮಾಡೋದು ಸರಿ ಅಂತ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಅನೇಕ ತಪ್ಪುಗಳನ್ನು ಮಾಡಿರ್ತೀವಿ ನಾವು. ಆ ತಪ್ಪುಗಳನ್ನ ತಿದ್ಕೊಳ್ಳೋದಕ್ಕೆ ನಾನು ತಯಾರಾಗಿದ್ದೀನಿ. ಆದರೆ ಅದನ್ನು ಆರೋಗ್ಯಕರವಾದಂಥ ಚರ್ಚೆ ಆಗಬೇಕು, ಆರೋಗ್ಯಕರವಾದಂಥ ಟೀಕೆಗಳಾಗಬೇಕು, ಪ್ರಶ್ನೆಗಳಾಗಬೇಕು. ಅದನ್ನು ಕೇಳಿದಾಗ ಉತ್ತರ ನಾನು ಕೊಡೋದಕ್ಕೆ ಸಿದ್ಧನಾಗಿದ್ದೀನಿ. ಏನೇನು ಕೆಲಸ ನೀವು ಮಾಡಿದ್ದೀರಿ, ಎಲ್ಲೆಲ್ಲಿ ಯಾವ್ಯಾವ ಭಾಗದಲ್ಲಿ ಸಮಸ್ಯೆಗಳಿದೆ, ಅದಕ್ಕೆ ಯಾಕೆ ಈಗ ಇದರಲ್ಲಿದೆ ಕೂತಿ ನಾನು ಚರ್ಚೆ ಮಾಡಲಿಕ್ಕೂ ತಯಾರಾಗಿದ್ದೀನಿ, ಮಾಹಿತಿ ಕೊಡಲಿಕ್ಕೂ ತಯಾರಾಗಿದ್ದೀನಿ. ಆದರೆ ಇವರು ಯಾವುದಕ್ಕೂ ಆ ರೀತಿಯಾದಂಥ ಚರ್ಚೆಗೆ BJPಯವರು ತಯಾರಾಗಿಲ್ಲ. ಯಾಕಂದರೆ ಅವರು ರಾಜಕಾರಣ ಮಾಡೋ ಅಭ್ಯಾಸ, ಅವ್ರಿಗೆ ಅಭಿವೃದ್ಧಿ ಮಾಡೋ ಅಭ್ಯಾಸ ಇಲ್ಲ. ಯಾವತ್ತೂ ಅಭಿವೃದ್ಧಿಯ ಮೂಲಕ ಮತಗಳನ್ನು ಕೇಳೋದಾಗಲಿ, ನಾವು ಮಾಡಿರೋಂಥ ಕೆಲಸದನ್ನ ಗುರುತಿಸಿ ಜನ ಮತ ಹಾಕಲಿ, ಎಲ್ಲರೇ ನಾವು ಈ ರೀತಿಯಾದಂಥ ಕೆಲಸ ಮಾಡ್ಕೊಡ್ತೀವಿ, ಇಂಥ ಅಭಿವೃದ್ಧಿ ಮಾಡ್ತೀವಿ, ಇಂಥ ಯೋಜನೆಯನ್ನು ತರ್ತೀವಿ, ಇಂಥದ್ದನ್ನು ಮಾಡಿದ್ದೀವಿ, ಮತ ಕೊಡಿ ಅಂತ ಅವ್ರ ಭಾಷಣ ಕೇಳಿದ್ದೀರಾ? ಮತ್ತು ಅದರಿಂದ ಅವರು ಅದು ಮಾಡೇ ಇಲ್ಲ. ಅದು ಅವ್ರ ರಾಜಕಾರಣನೇ ಅಲ್ಲ. ಅವ್ರು ಈ ಥರ ಯಾರು ಎಲ್ಲರ ಆನೆ ತುಳಿದು ಮಾನವ ಹಾನಿಯಾದರೆ, ನನಗೆ ಸತ್ಯವಾಗ್ಲೂ ಹೇಳಬೇಕು ಅಂತ ಹೇಳಿದ್ರೆ ಭಾಳ ನೋವಾಗುತ್ತೆ. ಎಲ್ಲೇ ಒಂದು ಕಡೆ ಸಾವು ಆದರೆ ಅಥವಾ ಗಾಯಗಳಾದಾಗ ಮತ್ತು ಹಾನಿ ಆದಾಗ ಭಾಳ ಮನಸ್ಸಿಗೆ ನೋವಾಗುತ್ತೆ. ಯಾಕಂದರೆ ನನಗೆ ಜನ ಓಟ್ ಕೊಟ್ಟು ಆಯ್ಕೆ ಮಾಡಿರುವಾಗ ಎಲ್ಲರೂ ನನಗೆ ನಮ್ಮ ಕ್ಷೇತ್ರದ ಜನ ಅವರು ಅದು ಯಾರೇ ಇರ್ಬೋದು, ಅವ್ರಿಗೆ ಏನಾರೇ ತೊಂದರೆ ಆದಾಗ ಖಂಡಿತವಾಗಿ ಮನಸ್ಸಿಗೂ ನೋವಾಗುತ್ತೆ. ಮತ್ತು ಬೆಳಗ್ಗೆ ಹೊತ್ತು 5:30, 6:30, 7 ಗಂಟೆಗೆ ಯಾವ್ದಾರು ಕರೆ ಬಂದಾಗ ಒಂದು ರೀತಿಯಾಗಿ ಆತಂಕ ಉಂಟಾಗುತ್ತೆ, ಏನಾಯ್ತಪ್ಪ ಅಂತ ಹೇಳುವಂಥದ್ದು ಇದಿದೆ. ನಾವು ಮನುಷ್ಯರಲ್ವೇ, ನಮ್ಮ ಮನಸ್ಸಿಗೆ ಬೇಜಾರಾಗುತ್ತಲ್ಲ. ಆದರೆ ಅದು ಆಯಿತು, ಅದನ್ನು ಪ್ರಶ್ನೆ ಮಾಡಲಿ, ಅರಣ್ಯ ಇಲಾಖೆಯನ್ನು ಪ್ರಶ್ನೆ ಮಾಡಲಿ, ನಾನು ಅವ್ರ ಜೊತೆ ಪ್ರಶ್ನೆ ಮಾಡಲಿಕ್ಕೆ ತಯಾರಾಗಿದ್ದೀನಿ. ಅದು ಬಿಟ್ಬಿಟ್ಟು ಅರಣ್ಯ ಸಚಿವರು ಅವರೆಲ್ಲ ಝೂನಲ್ಲಿರಬೇಕು, ಹಿಂದೂಗಳನ್ನು ಕೊಲ್ಲಲಿಕ್ಕೆ ಆನೆಯನ್ನು ಚೂ ಬಿಟ್ಟಿದ್ದಾರೆ, ಮುಖ್ಯಮಂತ್ರಿ ಆನೆಯನ್ನು ಚೂ ಬಿಟ್ಟಿದ್ದಾರೆ ಪೊನ್ನಣ್ಣ ಅಂತ ಹೇಳುವಂಥದ್ದು, ಇದು ಇದರಿಂದ ಸಮಸ್ಯೆನೂ ಬಗೆಹರಿಯೋದಿಲ್ಲ, ಅವ್ರಿಗೆ ರಾಜಕೀಯವಾಗಿ ಯಶಸ್ಸು ಸಿಗೋದಿಲ್ಲ, ಬೆಂಬಲನೂ ಸಿಗೋದಿಲ್ಲ. ಅವ್ರು ಎಷ್ಟು ಇಂಥದ್ದು ಮಾಡ್ತಾರೆ ಅಷ್ಟೇ ಜನ ನನಗೆ ಬೆಂಬಲ ಜಾಸ್ತಿ ಆಗ್ತದೆ ಹೊರತು ಅವ್ರಿಗೆ ಇದರಿಂದ ಪ್ರಯೋಜನ ಇಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಅವರು ಇರೋ ಪರಿಸ್ಥಿತಿಯನ್ನು ಕಳ್ಕೊಳ್ತಾರೆ. ಭಾಳಷ್ಟು ಯೋಜನೆಗಳು ನಮ್ಮ ಕಾಲದಲ್ಲಿ ಆಗಿದ್ದಂಥದ್ದು, ಅದನ್ನು ಇವರು ಗುದ್ಲಿ ಪೂಜೆ ಮಾಡೋ ಮುಖಾಂತರ ಅಥವಾ ಉದ್ಘಾಟನೆ ಮಾಡೋ ಮುಖಾಂತರ ಅವ್ರು ಕ್ರೆಡಿಟ್ ತಗೋತಿದ್ದಾರೆ ಅಂತ ಅವರ ಒಂದು ಆರೋಪ. ಅದೇ ಅದು ಪ್ರಾರಂಭದಲ್ಲಿ ಅದನ್ನು ಹೇಳಿದ್ರೆ ಅಟ್ಲೀಸ್ಟ್ ಜನ ಒಪ್ತಾರೆ. 3 ವರ್ಷ ನಂತರ ಇವರೇ ಮಾಡಿಸೋದು ಯೋಜನೆ ಅಂದರೆ ಯಾವ ಯೋಜನೆ ಮಾಡಿದ್ದಾರೆ ಇವರು? ಏನು ಯೋಜನೆ ಮಾಡಿದ್ದಾರೆ, ಯಾವುದು ಎಲ್ಲಿಂದ ತಂದ್ರೆ ಬಂದು ಹೇಳ್ಬೇಕಲ್ಲ. ನಾನು 2 ಪತ್ರಿಕಾಗೋಷ್ಠಿಯನ್ನು ಬರೀ ಇದಕ್ಕೋಸ್ಕರ ಮಾಡಿ ಪೂರ್ಣವಾದ ಮಾಹಿತಿ ಜೊತೆಗೆ ದಾಖಲೆ ಜೊತೆಗೆ ಶ್ವೇತಪತ್ರದ ರೂಪದಲ್ಲಿ ಒದಗಿಸಿದ್ದೀನಿ ಮಾಧ್ಯಮಕ್ಕೆ. ಇಲ್ಲ ಇಂಥದ್ದು ಕೊರೋನಾ ಇದ್ದಾಗ ತಂದಿದ್ದಲ್ಲ, ಈ ಸರ್ಕಾರ ಕೊಟ್ಟಿದ್ದಲ್ಲ, ನಾವೇ ತಂದಿರೋದು ಅಂತ ಬಂದು ಹೇಳಿ ನೋಡೋಣ. ಅವರು ಏನೋ ಹೇಳ್ಕೊಂಡು ಸುತ್ತಾಡೋದ್ರಿಂದ ಏನು ಅವ್ರ ಮನಸ್ಸಿಗೆ ಏನಾರೇ ಶಾಂತಿ ಸಿಗ್ಬೋದೇ ಹೊರತು ಜನ ಇದಕ್ಕೆಲ್ಲ ಜನ ಮರಳಾಗೋದಿಲ್ಲ. ಸೊ ಅದರಿಂದ ಅವ್ರಿಗೆ ಪ್ರಯೋಜನವೇ ಇಲ್ಲ. ಇದ್ರ ಬದಲಾಗಿ ಅವ್ರೇನು ಮಾಡಬೇಕು, ಅವ್ರಿಗೆ ಬಿಟ್ಟಿರುವಂಥ ವಿಚಾರ. ಆದರೆ ಒಂದು ವಿರೋಧ ಪಕ್ಷ ಆರೋಗ್ಯಕರವಾದಂಥ ಚರ್ಚೆಯಲ್ಲಿ ಭಾಗವಹಿಸಬೇಕು, ಆರೋಗ್ಯಕರವಾದಂಥ ಪ್ರಶ್ನೆಗಳನ್ನು ಕೇಳಬೇಕು, ಟೀಕೆಯನ್ನು ಕೂಡ ಮಾಡಬೇಕು ಅಂತ ನನ್ನ ಅನಿಸಿಕೆ. ಭಾಳಷ್ಟು ಕೊಡಗಿನ ಜನತೆಗೆ ಒಂದು ಆಸೆ ಇದೆ, ಏನಂತಂದರೆ ಪೊನ್ನಣ್ಣನವರು ಒಂದು ರೀತಿಯ ಸರ್ಕಾರದ ಒಂದು ಭಾಗ ಆದರೂ ಕೂಡ ನಾವು ಅವ್ರನ್ನ ಸಚಿವರಾಗಿ ನೋಡಬೇಕು ಅನ್ನುವಂಥದ್ದು. ಇಲ್ಲ, ಅನೇಕ ಜನವಲಯದಲ್ಲಿ ನನಗೆ ಹೆಚ್ಚಿಂದ ಹೆಚ್ಚಾಗಿ ಪ್ರೀತಿಯನ್ನು ತೋರಿಸ್ತಾ ಇದ್ದಾರೆ ಜನ. ಅವರಲ್ಲಿ ಇದೆ ಆ ಥರ ಪೊನ್ನಣ್ಣ ಮಂತ್ರಿ ಆಗಬೇಕು ಅಂತ ಹೇಳುವಂಥದ್ದು ಇದೆ. ಖಂಡಿತವಾಗಿ ಜಿಲ್ಲೆನೂ ಕೂಡ ಪ್ರಾತಿನಿಧ್ಯ ಕೊಡಬೇಕು ಅಂತ ನಾನು ನೇರವಾಗಿ ಕೇಳಿದ್ದೀನಿ. ಮುಖ್ಯಮಂತ್ರಿಗಳು ಕೇಳಿದ್ದೀನಿ, ಉಪಮುಖ್ಯಮಂತ್ರಿಗಳು ಕೇಳಿದ್ದೀನಿ, ನೇರವಾಗಿ ಮಾಧ್ಯಮಗಳ ಮೂಲಕ ಕೂಡ ಹೇಳಿದ್ದೀನಿ, ನಮ್ಮ ಜಿಲ್ಲೆಗೆ ಮಂತ್ರಿ ಸ್ಥಾನವನ್ನು ಕೊಡಬೇಕು ನೀವು ಅಂತೇಳಿ. ಜನರ ನಿರೀಕ್ಷೆ ಕೂಡ ಇದೆ, ಜನರ ಬಯಕೆ ಕೂಡ ಇದೆ. ಅದು ಸಹಜವಾಗಿ ಇದ್ದೇ ಇರ್ತದೆ. ಸರ್ಕಾರ ಇದೆ, ಶಾಸಕನಾಗಿದ್ದೀನಿ, ಕೆಲಸವನ್ನು ಮಾಡ್ತಾ ಇದ್ದೀನಿ, ಜನರ ಜೊತೆ ಇದ್ದೀನಿ, ಅವರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇದ್ದೀನಿ, ಮಂತ್ರಿ ಆಗಲಿ ಅಂತೇಳಿ ಜನ ಆಶೀರ್ವಾದ ಮಾಡ್ತಾರೆ. ಮತ್ತು ಈಗ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂಥ ಪುನರ್ರಚನೆ ಆಗ್ತದೆ, ಏನಾಗ್ತದೆ ಅಂತೇಳಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ವರಿಷ್ಠರು, ಹೈಕಮಾಂಡ್ನವರು ತೀರ್ಮಾನ ಮಾಡ್ತಾರೆ. ಮಾಡಿದಂಥ ಸಂದರ್ಭದಲ್ಲಿ ಅವಕಾಶ ಕೊಡಿ ಅಂಥೇಳಿ ನಾನು ಆ ಸಮಯ ಬಂದಾಗ, ಈಗ ಇನ್ನು ಆ ಸಮಯ ಬಂದಿಲ್ಲ, ಆ ಸಮಯ ಬಂದಾಗ ಖಂಡಿತವಾಗಿ ಕೇಳ್ತೀನಿ. ಈ ಕೊನೆಯದಾಗಿ ಸರ್,
3 ವರ್ಷಗಳ ಈ ಒಂದು ಏನು ಕೆಲಸ ಕಾರ್ಯಗಳು ಯೋಜನೆಗಳಿತ್ತು ಜನರಿಗೆ ಬಹಳಷ್ಟು ಅವರಿಗೆ ಒಂದು ರೀತಿಯ ಸಂತೃಪ್ತಿ ಆಗಿದೆ. ತಮಗೇನು ಅನ್ಸುತ್ತೆ? ಅಲ್ಲ, ಈಗ ಯಾರು ಇದನ್ನು ರಾಜಕೀಯದ ಕನ್ನಡಿಯನ್ನು ಬಿಚ್ಚಿ ನೋಡ್ತಾರೆ ಅವರೆಲ್ಲರಿಗೂ ಕೂಡ ನಾನು ಅಭಿವೃದ್ಧಿ ಕೆಲಸ ಮಾಡಿದ್ದೇನೆ ಅಂತ ಹೇಳೋದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ಅವರಿಗೆಲ್ಲರೂ ಕೂಡ ತೃಪ್ತಿಕರವಾಗಿದೆ. ಅದ್ರ ಜೊತೆಗೆ ನಿರೀಕ್ಷೆ ಹೆಚ್ಚಾಗಿದೆ. ಸೊ ಅದರಿಂದ ಯಾವುದು ರಸ್ತೆಗಳೇ ಇರಲಿಲ್ವೋ, ಯಾವ ಬ್ರಿಡ್ಜ್ಗಳೇ ಇರಲಿಲ್ವೋ, ಯಾವುದು ಅನೇಕ ದಶಕಗಳಿಂದ ಇರಲಿಲ್ವೋ ಅದೆಲ್ಲ ಕೂಡ ಈಗ ಬಂದು ಕೇಳ್ತಾ ಇದ್ದಾರೆ ಜನ. ಕೇಳಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ನಿರೀಕ್ಷೆ ಹೆಚ್ಚಾಗ್ತದೆ. ನಿರೀಕ್ಷೆಗೆ ತಕ್ಕಂತೆ ನಾವು ಒಂದೊಂದು ಸತಿ ಕೆಲಸ ಮಾಡಲಿಕ್ಕೆ ಆಗದೆ ಇದ್ದಾಗ ಅವ್ರಿಗೆ ಬೇಸರ ಕೂಡ ಆಗುತ್ತೆ. ಆದರೆ ನಾವು ಹೊಲಿಸ್ಟಿಕ್ ಆಗಿ ನೋಡಬೇಕು. ಓವರಾಲ್ ಪಿಕ್ಚರ್ನ ನೀವು ನೋಡಿದಾಗ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಆಗಿರುವಂಥ ಕೆಲಸ ಕಾಮಗಾರಿಗಳು ಯಾವತ್ತೂ ಆಗಿಲ್ಲ ಅಂತ ಹೇಳುವಂಥದ್ದು ಜನರ ಮನಸ್ಸಿನಲ್ಲಿದೆ, ಜನರ ಭಾವನೆ ಕೂಡ ಆಗಿದೆ. ಅದಕ್ಕೆ ಅದೇ ಕೊನೆಯದಾಗಿ ನಮಗೆ ತೃಪ್ತಿ ತರುವಂಥದ್ದು ಜನಾಭಿಪ್ರಾಯನೇ. ಸೊ ಜನ ಯಾವಾಗ ಈ ರೀತಿಯಾಗಿ ಪ್ರೀತಿಯನ್ನು ತೋರಿಸ್ತಾರೆ, ನನ್ನ ಮೇಲೆ ವಿಶ್ವಾಸವನ್ನು ತೋರಿಸ್ತಾರೆ, ಅದು ನಾನೇನೋ ಕೆಲಸ ಚೆನ್ನಾಗಿ ಮಾಡ್ತಾಯಿದ್ದೀನಿ ಅಂತ ಹೇಳುವಂಥ ಸಾರ್ಥಕತೆ ಇದೆ. ಕೊನೆಯದಾಗಿ ಈಗ ಈ 3 ವರ್ಷಗಳ ನಂತರ ಮತ್ತು ಇನ್ನು ಮುಂದಿನ 2 ವರ್ಷಗಳ ಕಾಲ ತಾವಾಗಲೇ ಹೇಳಿದ್ರಿ ಮತ್ತಷ್ಟು ಯೋಜನೆಗಳಿದ್ದಾವೆ ಅನ್ನುವಂಥದ್ದು. ಒಟ್ಟಾರೆಯಾಗಿ ಶಾಸಕರಾಗಿ 3 ವರ್ಷದ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಳೋದಾದ್ರೆ ಸರ್. ಈಗ ವಿಧಾನಸಭೆಯಲ್ಲಿ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ರಾಜ್ಯಪಾಲರ ಭಾಷಣದಲ್ಲಿ ವಂದನಾರ್ಪಣೆ ಮಾಡುವಂಥ ಅವಕಾಶವನ್ನು ಕೂಡ ಸಿಕ್ಕಿ ವಿಧಾನಸಭೆಯಲ್ಲಿ ಕೂಡ ನಾನು ಒಳ್ಳೆಯ ಕೆಲಸವನ್ನು ಮಾಡಿದ್ದೀನಿ. ನನ್ನನ್ನು ಜನ ಮತ್ತು ವಿಧಾನಸಭೆಯಲ್ಲಿರುವಂಥ ಸದಸ್ಯರುಗಳು ವಿರೋಧ ಪಕ್ಷದವರು ಇರ್ಬೋದು, ಆಡಳಿತ ಪಕ್ಷದವರು ಇರ್ಬೋದು, ಗುರುತಿಸುವಂಥ ರೀತಿಯಲ್ಲಿ ನನ್ನ ಮಾತುಗಳ ಮೂಲಕ ಮತ್ತು ನನ್ನ ನಡೆಯ ಮೂಲಕ ನಡ್ಕೊಂಡಿದ್ದೀನಿ ಅಂತ ನನಗೆ ಮನಸ್ಸಿಗೆ ತೃಪ್ತಿ ಇದೆ. ಮತ್ತು ಈ ಭಾಗದ ಜನರ ಪ್ರತಿನಿಧಿಯಾಗಿ ಕೊಡಗಿನ ಮತ್ತು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಅನೇಕ ಸಮಸ್ಯೆಗಳನ್ನು ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಪರಿಹರಿಸಲಿಕ್ಕೆ ಕೂಡ ನನಗೆ ಸಾಧ್ಯವಾಯಿತು ಅಂತ ಹೇಳುವಂಥದ್ದು ಕೂಡ ನನಗೆ ಸಮಾಧಾನ ಇದೆ. ಮತ್ತು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರನಾಗಿ ಮುಖ್ಯಮಂತ್ರಿಗಳ ಮೇಲೆ ಬಂದಂಥ ಪ್ರತಿಯೊಂದು ಕಾನೂನಿನ ಸವಾಲಿರ್ಬೋದು, ಆಡಳಿತಾತ್ಮಕ ಸವಾಲಿರ್ಬೋದು, ಹಾಗೆ ಅನೇಕ ಸಚಿವರ ಮೇಲೆ ಆಗಿರುವಂಥ ಪ್ರಕರಣಗಳಿರ್ಬೋದು ಮತ್ತು ಸವಾಲುಗಳಿರ್ಬೋದು, ಮತ್ತು ಶಾಸಕರು, ಅನೇಕ ಶಾಸಕರು, ಇವರೆಲ್ಲರಿಗೂ ಕೂಡ ನನ್ನಿಂದ ಒಂದು ರೀತಿಯಾಗಿ ಸಹಕಾರ ಸಿಕ್ಕಿದೆ ಮತ್ತು ಅನುಕೂಲ ಕೂಡ ಆಗಿದೆ ಅವರಿಗೆ ಅಂತ ಹೇಳುವಂಥದ್ದು ಕೂಡ ನನಗೆ ತೃಪ್ತಿಕರವಾದಂಥ ವಿಚಾರ. ಅದರಿಂದ ನಾನು ಯಾವ ಜವಾಬ್ದಾರಿಯನ್ನು ನೆರವೇರಿಸಬೇಕಿತ್ತು ಈ ಸಂದರ್ಭ ಕಳೆದ 3 ವರ್ಷದಲ್ಲಿ ಒಬ್ಬ ಶಾಸಕನಾಗಿ ವಿಧಾನಸಭೆಯ ಒಳಗೆ, ಒಬ್ಬ ಜನಪ್ರತಿನಿಧಿಯಾಗಿ ವಿಧಾನಸಭೆಯ ಹೊರಗೆ, ಸರ್ಕಾರದ ಜೊತೆಗೆ ಮತ್ತು ಕಾನೂನಿನ ಸಲಹೆಗಾರನಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಎಲ್ಲ ಸರ್ಕಾರದ ಅನೇಕ ಸಚಿವರಿಗೆ, ಶಾಸಕರಿಗೆ ಖಂಡಿತವಾಗಿ ನಿರೀಕ್ಷೆಯನ್ನು ಮೀರಿ ನನ್ನ ಕೆಲಸವನ್ನು, ಜವಾಬ್ದಾರಿಯನ್ನು ನೆರವೇರಿಸಿದ್ದೀನಿ ಅಂತ ಹೇಳುವಂಥ ಒಂದು ಸಾರ್ಥಕತೆ ಮತ್ತು ತೃಪ್ತಿ ನನಗಿದೆ. ಒಟ್ಟಾರೆಯಾಗಿ ಕೊಡಗಿನ ಜನತೆಗೆ ಮತ್ತು ಕ್ಷೇತ್ರದ ಜನತೆಗೆ ತಾವು ಹೇಳೋದಾದ್ರೆ ಏನು? ಕೊಡಗಿನ ಜನತೆಗೆ ಈ ಜಿಲ್ಲೆಯ ಸೌಂದರ್ಯವನ್ನು, ಪರಿಸರವನ್ನು ರಕ್ಷಣೆ ಮಾಡುವಂಥದ್ದು ಅವ್ರದ್ದು, ನಮ್ಮದು ಎಲ್ಲರ ಜವಾಬ್ದಾರಿ. ಅದಕ್ಕೆ ಕೆಲವೊಮ್ಮೆ ತಗೊಳ್ಳುವಂಥ ಅನೇಕ ಕಠಿಣವಾದಂಥ ನಿರ್ಧಾರಗಳು. ಇವತ್ತು ಕನ್ವರ್ಷನ್ ಎಲ್ಲರೂ ಬಂದು ಕನ್ವರ್ಷನ್ ಅಂತ ಕೇಳ್ತಾರೆ. ಕನ್ವರ್ಷನ್ ಮಾಡೋದು ನಾನೇನು ನಿರ್ಬಂಧ ಹಾಕ್ಬಿಡಿ ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಎಷ್ಟು ಪ್ರಮಾಣದಲ್ಲಿ ಆಗಬೇಕು, ಎಲ್ಲಿ ಯಾವ ರೀತಿಯಾದಂಥ ಬೆಳವಣಿಗೆ ಆಗಬೇಕು, ಅಂದರೆ ಎಲ್ಲಿ ಡೆವಲಪ್ಮೆಂಟು, ವಾಣಿಜ್ಯ ಎಲ್ಲ ಆಗಬೇಕು, ರೆಸಿಡೆನ್ಷಿಯಲ್ ಎಲ್ಲ ಆಗಬೇಕು ಮತ್ತು ಇಂಡಸ್ಟ್ರಿಯಲ್ ಎಲ್ಲ, ಇದು ಯಾವುದೂ ಇಲ್ಲ ವಿರಾಜಪೇಟೆಗಂತೂ ಇಲ್ಲ. ಇದಿಲ್ಲದೆ ಎಲ್ಲ ಕಡೆ ಕನ್ವರ್ಷನ್ ಅಂತ ಮಾಡಿದ್ರೆ ಇದರಿಂದ ನಮಗೆ ಹಾನಿ ಆಗುತ್ತೆ ಮುಂದಿನ ದಿವಸಗಳಲ್ಲಿ. ನೀವು ಯಾರಿಗೋಸ್ಕರ ಇವತ್ತು ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದೀರಿ ಅಂದರೆ ನಿಮ್ಮ ಮಕ್ಕಳಿಗೆ, ಮುಂದಿನ ಪೀಳಿಗೆಗೆ ಮಾಡ್ತಾ ಇದ್ದೀರಲ್ಲ, ಅವ್ರಿಗೆ ನಷ್ಟ ಆಗುತ್ತೆ ಇದು. ಅದರಿಂದ ಇಂಥ ಕೆಲವು ವಿಚಾರಗಳನ್ನು ಗಮನಿಸಿ, ಮತ್ತು ಒತ್ತುವರಿಗಳು, ಈಗ ಅರಣ್ಯ ಪ್ರದೇಶದ ಒತ್ತುವರಿ ಇರ್ಬೋದು, ಪೈಸಾರಿ ಜಮೀನಿನ ಒತ್ತುವರಿ ಇರ್ಬೋದು, ಇದು ಯಾವುದೂ ಕೂಡ ನಮಗೆ ನಮ್ಮ ಮುಂದಿನ ಭವಿಷ್ಯಕ್ಕೆ ಒಳ್ಳೆಯದಲ್ಲ. ಈಗ ನಾವು ದೇವರ ಕಾಡು ಅಂತೀವಿ, ದೇವರ ಕಾಡನ್ನು ನಾವು ಪೂಜಿಸುವಂಥ ಒಂದು ಪುಣ್ಯಸ್ಥಳ ಒತ್ತುವರಿಯಾಗಿದೆ. ಅದರಿಂದ ಇದು ನಾವು ಆಲೋಚನೆ ಮಾಡಬೇಕಾಗಿರುವಂಥ ವಿಚಾರ. ಈ ಒತ್ತುವರಿಯಿಂದನೇ ನಮಗೆ ಇವತ್ತು ವನ್ಯಜೀವಿ ಮಾನವ ಸಂಘರ್ಷ ಕೂಡ ಹೆಚ್ಚಾಗಿದೆ ಇಂಥದ್ದು. ಸೊ ಇದೆಲ್ಲವನ್ನು ನಾವು ಆಲೋಚನೆ ಮಾಡಿ ಮತ್ತು ನಮ್ಮ ನದಿ, ನೀರು, ಪರಿಸರ ಇದರ ರಕ್ಷಣೆಗೆ ಗಮನ ಹರಿಸುವಂಥ ಕೆಲಸ ಮಾಡಿದ್ರೆ ಮಾತ್ರ
ಕೊಡಗು ಯಾವ ಥರ ನಾವೆಲ್ಲ ಸಣ್ಣ ಮಕ್ಕಳಿದ್ದಾಗ ಅನುಭವಿಸಿದ್ವಿ ಅದೇ ಮುಂದಿನ ಪೀಳಿಗೆ ಕೂಡ ಅನುಭವಿಸ್ಲಿಕ್ಕೆ ಸಾಧ್ಯ ಆಗುತ್ತೆ, ಇಲ್ಲಾಂದರೆ ಅದನ್ನ ಕಳ್ಕೊಬಿಡ್ತೀವಿ ನಾವು. ಸೊ ರಾಜಕಾರಣ ಒಂದು ಕಡೆ ಇರ್ತದೆ, ಆದರೆ ಇದು ಭಾಳ ಮುಖ್ಯವಾದಂಥ ಕೆಲವು ನಿರ್ಧಾರಗಳನ್ನು ಜನ ತಗೋಬೇಕಾಗುತ್ತೆ. ಖಂಡಿತ ಸರ್, ನಿಮ್ಮ ಅಭಿಪ್ರಾಯಗಳಿಗೆ ಧನ್ಯವಾದಗಳು. ಒಂದು ಸಮಯ ಮಾಡಿಕೊಂಡು ನಮ್ಮ ಹತ್ರ ತಮ್ಮ ಅನುಭವಗಳನ್ನ ಹಂಚ್ಕೊಂಡಿದ್ದೀರಿ. ಮುಂದೆ ನಮ್ಮ ಕೊಡಗಿನ ಜನತೆ ನಿಮ್ಮನ್ನು ಸಚಿವರಾಗಿ ನೋಡುವಂಥ ಭಾಗ್ಯ ನಮಗೆ ಸಿಗಲಿ, ನಿಮ್ಮ ರಾಜಕೀಯ ಜೀವನ ಮತ್ತಷ್ಟು ಉಜ್ವಲವಾಗಿ ಬೆಳಗಲಿ ಅಂತ ಹೇಳ್ತಾ, ಕೊಡಗು ಜನತೆಯ ಪರವಾಗಿ ಹಾಗೂ ಕೊಡಗು ಚಾನಲ್ ವೀಕ್ಷಕರ ಪರವಾಗಿ ನಿಮಗೆ 3 ವರ್ಷವನ್ನು ಯಶಸ್ವಿಯಾಗಿ ಪೂರೈಸಿದ್ದೀರಾ. ಮುಂದೆ ಕೂಡ ಈ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಉನ್ನತ ಸ್ಥಾನ ತಮಗೆ ಸಿಗಲಿ ಅಂತ ನಾವೆಲ್ಲರೂ ಕೂಡ ನಿಮಗೆ ಶುಭ ಹಾರೈಸ್ತೀವಿ ಸರ್. ಧನ್ಯವಾದಗಳು ಸರ್. ವೀಕ್ಷಕರೇ, ಇದು ನಮ್ಮ ಕೊಡಗಿನ ವಿರಾಜಪೇಟೆ ಕ್ಷೇತ್ರದ ಶಾಸಕರು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಶ್ರೀಯುತ ಎಸ್ ಪೊನ್ನಣ್ಣನವರ 3 ವರ್ಷದ ಅನುಭವದ ಮಾತುಗಳು. ಮತ್ತಷ್ಟು ಅವರು ಇನ್ನೂ 2 ವರ್ಷಗಳ ಕಾಲ ಇದೆ, ಮತ್ತಷ್ಟು ಮುಂದುವರಿಯುವ ಅವಕಾಶ ಸಿಗಲಿ, ಅದರ ಜೊತೆಗೆ ಉನ್ನತ ಹುದ್ದೆಗಳು ಕೂಡ ಸಿಗಲಿ ಅಂತ ಹೇಳಿ ಅವರಿಗೆ ಶುಭ ಹಾರೈಸ್ತಾ, ಕಾವೇರಿ ನಾಡಿನ ಸಮಗ್ರ ಸುದ್ದಿ ಹಾಗೂ ಮಾಹಿತಿಗಾಗಿ ನೋಡ್ತಾ ಇರಿ ಕೊಡಗು ಚಾನೆಲ್. ವಂದನೆಗಳು.